ಹಾಯ್ ಗಾಯ್ಸ್, ನಾನು ಮತ್ತೆ ನನ್ನ ಅಮ್ಮ ಇವತ್ತು ಎಲ್ಲಿ ಹೋಗ್ತಿದ್ವಿ? ಇಲ್ಲಿಂದ ಬಸ್ ಹತ್ತಿ ಅರೆಂಗಡಿ ಅಂತ ಒಂದು ಊರಿದೆ ನಮ್ಮ ಹೊನ್ನಾವರದಲ್ಲಿ. ಅಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ಅದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇಟ್. ಅಲ್ಲಿ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡಿ ನಿಮಗೂ ಎಕ್ಸ್ಪ್ಲೋರ್ ಮಾಡಿಸ್ತೀವಿ. ಇವತ್ತು ಆ್ಯಕ್ಚುಲಿ ವೆದರ್ ತುಂಬಾ ಚೆನ್ನಾಗಿದೆ. ಜಸ್ಟ್ ಬಸ್ಸಿಂದ ಇಳಿದ್ವಿ. ಶ್ರೀ ರಾಮೇಶ್ವರ ದೇವಾಲಯ, ರಾಮತೀರ್ಥ, ಹೊನ್ನಾವರ. ಆ್ಯಕ್ಚುಲಿ ಈ ದೇವಸ್ಥಾನ ನಂಗೆ ಗೊತ್ತು. ನನ್ನಮ್ಮ ನಿಂಗೆ ಗೊತ್ತಿಲ್ಲೋದು ಯಾವುದೋ ಒಂದು ತೋರಿಸ್ತೀನಿ ಅಂತ ಕರ್ಕೊಂಬಂದ್ಲು. ಬಟ್ ಚೆನ್ನಾಗಿದೆ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಮಲಗಿದ್ದಾರೆ. ಇವತ್ತು ವೀಕ್ ಡೇಸ್ ಆಗಿದ್ದಕ್ಕೆ ಯಾರೂ ಇಲ್ಲ, ಫುಲ್ ಖಾಲಿ ಖಾಲಿ ರೋಡೆಲ್ಲ. ನಾನು ಅಷ್ಟೊಂದು ದೇವಸ್ಥಾನಕ್ಕೆಲ್ಲ ಬರೋ ಪರ್ಸನ್ ಅಲ್ಲ. ಸ್ಟಿಲ್ ಏನೋ ಮನೆ ಕಡೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಬರೋಣ ಅನ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನಿಮಗೆಲ್ಲ ಹೊನ್ನಾವರ ಅಂದರೆ ಬೀಚು, ಗುಡ್ಡ, ಒಳ್ಳೆ ವೆದರ್ ಈ ಥರ ಎಲ್ಲ ಅಷ್ಟೇ ಅನಿಸಿರುತ್ತೆ. ಬಟ್ ಆ್ಯಕ್ಚುಲಿ ಹೊನ್ನಾವರ ಅಂದರೆ ಬಿಸಿಲು, ಸೆಕೆ, ಟ್ಯಾನ್. ಸೊ ನಾನು ಇವಾಗ ಬಂದಿರೋದು ಒಂಥರ ಒಳ್ಳೇದೇನೋ ಅನಿಸ್ತಿದೆ. ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಬಿಸಿಲಿರಲ್ಲ. ಸ್ಟಿಲ್ ಬೆವರ್ತಿದ್ದೀನಿ, ಬಟ್ ಪರವಾಗಿಲ್ಲ, ಅಷ್ಟೊಂದಿಲ್ಲ. ಇದು ದೇವಸ್ಥಾನದ ಹೊರಗಡೆ. ದಿಸ್ ಇಸ್ ದ ವ್ಯೂ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ರಾಮತೀರ್ಥ. ಬನ್ನಿ ಹೋಗೋಣ. ಇಲ್ಲಿ ಬರೋರೆಲ್ಲರೂ ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥದಿಂದ ಬರೋ ತೀರ್ಥನ ತಲೆ ಮೇಲೆ ಹಾಕ್ಕೊಂಡೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಈ ದೇವಸ್ಥಾನ ಮತ್ತು ಈ ತೀರ್ಥ ಇದೆಲ್ಲ ಹುಟ್ಟಿದ ಕತೆ ಏನಂದರೆ, ರಾಮ ಮತ್ತು ಸೀತೆ, ಲಕ್ಷ್ಮಣ ಇವ್ರು 3 ಜನ ವನವಾಸಕ್ಕೆ ಕಾಡಿಗೆ ಹೋದಾಗ ಈ ಜಾಗದಲ್ಲೂ ಉಳ್ಕೊಂಡಿದ್ರಂತೆ. ಆವಾಗ ಸೀತೆಗೆ ಬಾಯಾರಿಕೆ ಆಯ್ತಂತೆ. ಸೀತೆಗೆ ಕುಡಿಯೋಕ್ಕೆ ನೀರು ಬೇಕು ಅಂತ ಒಂದು ಕಡೆ ರಾಮ, ಒಂದು ಕಡೆ ಲಕ್ಷ್ಮಣ ಇಬ್ಬರು ಒಂದೊಂದು ಕಡೆ ಬಾಣ ಬಿಟ್ಟು ಈ ತೀರ್ಥವನ್ನು ಸೃಷ್ಟಿ ಮಾಡಿದ್ರಂತೆ. ಅದಕ್ಕೆ ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಅಂತ ಇದಕ್ಕೆ ಹೆಸರು ಬಂದಿರೋದು ಅಂತ ಅಂತಾರೆ ಜನ. ಈ ತೀರ್ಥದ ವಿಶೇಷತೆ ಏನಂದರೆ, ಇಲ್ಲಿ ನೀರು ಬರ್ತಾ ಇದೆಯಲ್ಲ, ಈ ಜಾಗದಿಂದ ಯಾವತ್ತೂ ನೀರು ಬರೋದು ಕಡಿಮೆನೇ ಆಗೋದಿಲ್ವಂತೆ. ಯಾವುದೇ ಕಾಲ ಆಗಲಿ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವುದ್ರಲ್ಲೇ ಆದರೂ ಕಡಿಮೆ ಆಗೋದಿಲ್ವಂತೆ. ಮಸ್ತಲ್ಲ? ಇಲ್ಲಿ ಬಂದ ಕೂಡಲೇ ಭಟ್ರು ಅಲ್ಲೊಂದು ಗುಹೆ ಇದೆ, ಹೋಗಿ ಬನ್ನಿ ಅಂತ ಅಂದರು. ನೋಡೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಗುಹೆಗೂ ಒಂದು ಕಥೆ ಇದೆ. ಎಂತ ಅಂದರೆ, ಶ್ರೀಧರ ಸ್ವಾಮಿಗಳು ಅವರು ತಪಸ್ ಮಾಡೋಕ್ಕಂತ ಸೀತೆ, ರಾಮ, ಲಕ್ಷ್ಮಣ ಎಲ್ಲ ಇದ್ದಿದ್ದ ಈ ಜಾಗವನ್ನೇ ಆಯ್ಕೆ ಮಾಡ್ಕೊಂಡಿದ್ರಂತೆ. ಗಾಳಿ, ಮಳೆ, ಬೆಳಕು ಇದರಿಂದೆಲ್ಲ ಅವ್ರ ತಪಸ್ಸಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಈ ಬೆಳಕು, ಗಾಳಿ, ಮಳೆ ಏನು ಬರದೇ ಇರುವಂಥ ಒಂದು ಗುಹೆನ ಸೃಷ್ಟಿ ಮಾಡ್ಕೊಂಡಿದ್ರಂತೆ. ಈ ಜಾಗನ ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಯಾಕೆ ಅವ್ರು ತಪಸ್ ಮಾಡೋಕ್ಕೆ ಈ ಜಾಗನೇ ಆಯ್ಕೆ ಮಾಡ್ಕೊಂಡಿರಬಹುದು ಅಂತ.
ಅಷ್ಟು ಪ್ರಶಾಂತವಾಗಿದೆ. ಎಷ್ಟು ಮೆಟ್ಲತ್ತು ಬಂದ್ವಿ, ಇನ್ನೆಷ್ಟು ಮೆಟ್ಲತ್ತು ಹೋಗ್ಬೇಕು. ಲೆಟ್ಸ್ ಗೋ. ಒಂದು ಕಾಲದಲ್ಲಿ ಎಂತೆಂಥ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಹತ್ತಿ ಹೋಗ್ತಿದ್ವಿ. ಇವಾಗ 20 ಮೆಟ್ಲು ಹತ್ತಕ್ಕಾಗ್ತಿಲ್ಲ. ಅಷ್ಟು ಮೆಟ್ಲನ್ನು ಹತ್ತಿ ಬಂದಮೇಲೆ ಮೇಲ್ಗಡೆ ಹಿಂಗಿದೆ. ಇಲ್ಲಿರೋ ಮನೆಯಲ್ಲಿ ಶ್ರೀಧರ ಸ್ವಾಮಿಗಳ ಪಾದುಕೆ ಇದೆಯಂತೆ. ಸುಮಾರು ಮಾಡಿದ್ವಿ. ಇದನ್ನ ಎಲ್ಲರೂ ಓದಿ, ಒಳ್ಳೆಯದಾಗತ್ತೆ ನಿಮಗೆ. ಇದು ಬಿಳಿ ಸಂಪಿಗೆ ಹೂವಿನ ಮರ. ನಾನು ಎಲ್ಲ ಕಡೆ ಹಳದಿ ಕಲರ್ ಸಂಪಿಗೆ ಹೂವನ್ನ ನೋಡಿದ್ದೆ, ಬಟ್ ವೈಟ್ ಕಲರ್ದು ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್. ಇದು ದೇವಸ್ಥಾನದ ಒಳಗಡೆ. ಎಷ್ಟು ಚಂದ ಪೇಂಟಿಂಗ್ ಮಾಡಿದ್ದಾರಲ್ಲ. ಇಲ್ಲಿ ಜಾಗನೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಅಲ್ಲೇ ಪಕ್ಕದಲ್ಲಿರೋ ಶ್ರೀಧರ ಸ್ವಾಮಿಗಳ ಪ್ರಾರ್ಥನಾ ಮಂದಿರ. ನಿಜವಾಗ್ಲೂ ಇಲ್ಲಿ ಒಳಗಡೆ ಬಂದರೆ ನಿಮ್ಗೆ ಹೊರಗಡೆ ಹೋಗ್ಬೇಕಂತಲೇ ಅನಿಸಲ್ಲ, ಅಷ್ಟು ನೆಮ್ಮದಿ ಸಿಗತ್ತೆ ಅಲ್ಲಿ. ನೀವು ಯಾರಾದರೂ ಹೊನ್ನಾವರಕ್ಕೆ ಬಂದರೆ ಇಲ್ಲೂ ಬಂದು ಹೋಗಿ ಆಯಿತಾ. ಯು ವಿಲ್ ಗೆಟ್ ದ ರಿಯಲ್ ಪೀಸ್. ನಾನು ಈ ಯೆಲ್ಲೋ ಕಲರ್ ಹೂವಿಂದು ಗಿಡ ಮಾತ್ರ ನೋಡಿದ್ದೆ, ಇಲ್ಲಿ ನೋಡಿದ್ರೆ ಮರನೇ ಆಗಿದೆ. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.